ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇಂದು ಸಂಜೆ 7:15ಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈ ಮೂಲಕ ಮೂರನೇ ಇನ್ನಿಂಗ್ಸ್ ಅನ್ನ ಮೋದಿ ಆರಂಭಿಸಲಿದ್ದಾರೆ. ಮೋದಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ. ದೇಶ ವಿದೇಶದಿಂದ ಸಾವಿರಾರು ಸಂಖ್ಯೆಯಲ್ಲಿ ಗಣ್ಯರು ಬರ್ತಾರೆ. ಮುಂಭಾಗದಲ್ಲಿ 8,000 ಮಂದಿಗೆ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯರಾತ್ರಿ 11 ಗಂಟೆವರೆಗೂ ಕೂಡ ರಾಷ್ಟ್ರಪತಿ ಭವನದ ಸುತ್ತಮುತ್ತ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಅಲ್ಲಿ ಯಾವ ವಾಹನಗಳು ಕೂಡ ಸಂಚಾರ ಮಾಡದಂತೆ ನಿಗಾ ವಹಿಸಲಾಗಿದೆ. ಅನೇಕ ಕಮಾಂಡೋಗಳು, ಎಸ್ಪಿಜಿ ಆಗಿರಬಹುದು, ಪೊಲೀಸ್ ಭದ್ರತೆ ಆಗಿರಬಹುದು, ಇವೆಲ್ಲವನ್ನೂ ಕೂಡ ಅಲ್ಲಿ ನಿಯೋಜಿಸಲಾಗಿದೆ. ಸಾರ್ಕ್ ದೇಶದ ಬೇರೆ ಬೇರೆ ರಾಷ್ಟ್ರದ ನಾಯಕರು ಕೂಡ, ಪ್ರಧಾನಿಗಳು, ದೇಶದ ಅಧ್ಯಕ್ಷರು ಭಾಗಿಯಾಗಲಿದ್ದಾರೆ ಮೋದಿ ಪದಗ್ರಹಣ ಕಾರ್ಯಕ್ರಮಕ್ಕೆ. ಸೊ ಈ ನಿಮಿತ್ತ ಎಲ್ಲ ಸಿದ್ಧತೆಗಳನ್ನು ಭರದಿಂದ ಅಲ್ಲಿ ಮಾಡಲಾಗಿದೆ ರಾಷ್ಟ್ರಪತಿ ಭವನದಲ್ಲಿ. ಸೊ ಹಾಗಾಗಿ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಬೆಳಗ್ಗೆಯಿಂದನೇ ಮೋದಿ ಅವರು ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ರಾಜ್ಘಾಟ್ಗೆ ತೆರಳಿರುವಂತಹ ವಿಜುವಲ್ಸ್ ಅಂತ ಅನಿಸುತ್ತೆ ಮೋಸ್ಟ್ಲಿ. ಸೊ ಅಲ್ಲಿ ಹೋಗಿದ್ದಾರೆ, ದೃಶ್ಯದಲ್ಲಿ ಗಮನಿಸಬಹುದು. ಅವರ ಜೊತೆ ಬಿಜೆಪಿಯ ಬೇರೆ ಬೇರೆ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಇವತ್ತು ಸಂಜೆ 7:15ಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಮೋದಿ. ಮೂರನೇ ಇನ್ನಿಂಗ್ಸ್ ಆರಂಭ ಮಾಡಲಿದ್ದಾರೆ. ಮೋದಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಈಗಾಗಲೇ ಎಲ್ಲ ರೀತಿಯಿಂದಲೂ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಈ ಹಿಂದಿನ 2 ಟರ್ಮಲ್ಲಿ ಬಿಜೆಪಿ ಬಹುಮತ ಸಾಧಿಸುವ ಮೂಲಕ ಒಂದು ಅಭೂತಪೂರ್ವ ಗೆಲುವಿನೊಂದಿಗೆ ಸರ್ಕಾರವನ್ನು ರಚನೆ ಮಾಡಿತ್ತು. ಇಂಡಿಪೆಂಡೆಂಟ್ ಆಗಿ ಸರ್ಕಾರವನ್ನು ರಚನೆ ಮಾಡಿತ್ತು. ಆದರೆ ಈಗ ಈ ಬಾರಿ ಬಿಜೆಪಿ ಪಕ್ಷ NDA ಮೈತ್ರಿಕೂಟದ ಮೂಲಕ ಬೇರೆ ಬೇರೆ ಪಕ್ಷಗಳ ಮೇಲೆ ಡಿಪೆಂಡೆಂಟ್ ಆಗಿದೆ. ಎಸ್ಪೆಷಲಿ JDU ಆಗಿರಬಹುದು, TDP ಆಗಿರಬಹುದು. ಸೊ ಆ ನಾಯಕರ ಸಾಥ್ ಈ ಗೌರ್ಮೆಂಟ್ನಲ್ಲಿ, ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಹೇಗಿರಲಿದೆ ಅನ್ನೋದು ಕೂಡ ಸದ್ಯಕ್ಕೆ ಇರುವಂತಹ ಕುತೂಹಲ. ರೈಟ್, ಮೋದಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ, ಪದಗ್ರಹಣಕ್ಕೆ ಸಿದ್ಧತೆಗಳು ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ದೆಹಲಿಯಿಂದಲೇ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಮೋದಿ ಪದಗ್ರಹಣಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಸಿದ್ಧತೆಗಳನ್ನು ಹೇಗೆ ಮಾಡಿಕೊಳ್ಳಲಾಗಿದೆ, ಡಿಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಸಭಾ ಇವತ್ತು ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಮಾಣ ವಚನ ಪಡ್ಕೊಳ್ಳುವಂತಹ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ದೆಹಲಿ. ಇಡೀ ದೇಶಾದ್ಯಂತದಿಂದ ಬಹಳಷ್ಟು ಜನ ಅವರ ಅನುಯಾಯಿಗಳಾಗಿರ್ಬೋದು ಮತ್ತೆ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಅವ್ರ ಜೊತೆಗೆ ಗಣ್ಯರು ಸಹಿತ ಇವತ್ತಿನ ಸಭೆಗೆ ಬರ್ತಾರೆ. ಸಂಜೆ 7:15 ನಡೆಯುವಂತಹ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ಅವರು 3ನೇ ಬಾರಿಗೆ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿ ಪದಗ್ರಹಣವನ್ನು ಆಗ್ತಾರೆ. ಅದರ ಜೊತೆಗೆ ಬಹಳಷ್ಟು ಜನ 20 ಬಿಜೆಪಿ ಮತ್ತೆ 10ರಿಂದ 15 ಜನ ಬೇರೆ ಬೇರೆ ಪಕ್ಷದ ಮಿತ್ರ ಪಕ್ಷದ ನಾಯಕರುಗಳು ಸಹಿತ ಕ್ಯಾಬಿನೆಟ್ನಲ್ಲಿ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ಸಿದ್ಧತೆಗಳು ರಾಷ್ಟ್ರಪತಿ ಭವನದ ಮೆಟ್ಟಿಲ ಮುಂಭಾಗದಲ್ಲಿರುವಂತಹ ವೇದಿಕೆಯಲ್ಲಿ ಸಿದ್ಧವಾಗ್ತಾ ಇರುವಂತದ್ದು. ಬರೋಬ್ಬರಿ 8ರಿಂದ 10,000 ಜನರಿಗೆ ಆಹ್ವಾನವನ್ನ ಕೊಡಲಾಗಿದೆ. ಮತ್ತೆ ವಿಶೇಷ ಆಹ್ವಾನ ಕೊಟ್ಟಿರುವಂತಹ ಕಾರಣಕ್ಕಾಗಿ ದೇಶದ ಗಣ್ಯರ ಜೊತೆಗೆ ವಿದೇಶಿ ಗಣ್ಯರು ಸಹಿತ ಬರ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ ವಿದೇಶಿ ಗಣ್ಯರಲ್ಲಿ ಪ್ರಮುಖವಾಗಿ ಬಾಂಗ್ಲಾದೇಶದ ಪ್ರಧಾನಿಯಾಗಿರ್ಬೋದು, ಅದರ ಜೊತೆಗೆ ಶ್ರೀಲಂಕಾ ಅಧ್ಯಕ್ಷರಾಗಿರ್ಬೋದು, ಈ ರೀತಿಯಾಗಿ ಒಟ್ಟು 7 ದೇಶದ ಗಣ್ಯರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ ಬಹಳಷ್ಟು ಜನ ಈಗಾಗಲೇ ನಿನ್ನೆನೆ ಬಂದಿರುವಂತಹ ಕಾರಣಕ್ಕಾಗಿ, ಭಾರತಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಅವರಿಗೆ ವಿಶೇಷವಾದ ವ್ಯವಸ್ಥೆಯನ್ನು ಸಹಿತ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಈಗಾಗಲೇ ಕೇಂದ್ರದ ಸಚಿವರುಗಳಿಗೂ ಸಹಿತ ಆಗುವಂತವರಿಗೆ ವ್ಯವಸ್ಥೆನ ಮಾಡಲಾಗ್ತಾ ಇದೆ. ಈಗ ನೀವು ವಿಜುವಲ್ಸ್ ಏನು ನೋಡ್ತಾ ಇದ್ರಲ್ಲ, ಆ ವಿಜುವಲ್ಸ್ ಸಹಿತ ನಿರ್ಮಲಾ ಸೀತಾರಾಮನ್ ಅವರು ಹೋಗ್ತಾ ಇರುವಂತಹ ವಿಜುವಲ್ಸ್. ಇವರು ಸಹಿತ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಮತ್ತೆ ಮತ್ತೊಂದು ಬಾರಿ ಕೇಂದ್ರದ ಸಚಿವರಾಗಿಯೂ ಸಹಿತ ಪದಗ್ರಹಣವನ್ನು ಪಡ್ಕೊಳ್ತಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ವಿತ್ತ ಸಚಿವರಾಗಿ ಸಹಿತ ಸೇವೆಯನ್ನು ಸಲ್ಲಿಸಿರುವಂತವರು, ಮತ್ತೆ ಅದರ ಜೊತೆಗೆ ರಾಜ್ಯಸಭಾ ಸದಸ್ಯರಾಗಿ ಇನ್ನು ಸೇವೆ ಸಹಿತ ಕಂಟಿನ್ಯೂ ಆಗಿರುವಂತಹ ಕಾರಣಕ್ಕಾಗಿ ಅವರು ಮತ್ತೊಂದು ಬಾರಿ ಈ ಸರಿಯೂ ಸಹಿತ ಹೊಸ ಕ್ಯಾಬಿನೆಟ್ ನಲ್ಲೂ ಸಹಿತ ತಮ್ಮ ಸ್ಥಾನವನ್ನ ಪಡ್ಕೊಳ್ತಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಮತ್ತೆ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರಲ್ಲ, ಕರ್ನಾಟಕದ ಎಲ್ಲಾ ಸಂಸದರಿಗೂ ಸಹಿತ ಔತಣಕೂಟವನ್ನ, ಭೋಜನದ ವ್ಯವಸ್ಥೆಯನ್ನ, ಬೆಳಗಿನ ಬ್ರೇಕ್ಫಾಸ್ಟ್
ಬ್ರೇಕ್ಫಾಸ್ಟ್ ಅನ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ ಲೆಹರ್ ಸಿಂಗ್ ಅವರ ನಿವಾಸದಲ್ಲಿ. ಈಗಾಗಲೇ ಎಲ್ಲ ಸಂಸದರು ಮತ್ತೆ ಹಿರಿಯ ನಾಯಕರುಗಳು ಅದರ ಜೊತೆಗೆ ಬಹಳಷ್ಟು ಜನ ಏನಂದ್ರೆ ಈಗಾಗಲೇ ಇದ್ದಾರೆ. ಮತ್ತೆ ನಿಮಗೆ ಇಲ್ಲಿ ವಿಜೇಂದ್ರ ಅವರ ಜೊತೆ ಮಾತನಾಡಿಸುವಂತಹ ಕೆಲಸವನ್ನ ಸಹಿತ ಮಾಡ್ತೀನಿ. ಸರ್, ಈಗ ಇಲ್ಲ ಎಲ್ರಿಗೂ ಒಟ್ಟಿಗೆ ಬಂದ್ಬಿಡ್ಲಿ. ಹೇಳಪ್ಪ. ಮೂರನೇ ಬಾರಿ ಪ್ರಧಾನಿ ಅವರು ನರೇಂದ್ರ ಮೋದಿ ಅವರು ಮತ್ತೆ ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ, ಏನ್ ಹೇಳ್ತಾರೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸತತವಾಗಿ ಮೂರನೇ ಬಾರಿಗೆ ಮತ್ತೊಮ್ಮೆ ಈ ಒಂದು ಜವಾಬ್ದಾರಿಯನ್ನು ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಅನೇಕ ರಾಷ್ಟ್ರಗಳು ಕೂಡ ಎದುರು ನೋಡ್ತಾ ಇದೆ. ದೇಶದಿಂದ ಮತ್ತು ನಮ್ಮ ರಾಜ್ಯದಿಂದ ಕೂಡ ಮೂಲೆಗಳಿಂದ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಸಹ ಬಂದಿದ್ದಾರೆ. ಒಂದು ಪ್ರಮಾಣ ವಚನ ನಾವು ಕೂಡ ಭಾಗವಹಿಸಬೇಕು. ಈ ಒಂದು ಐತಿಹಾಸಿಕ ದಿನ ಇವತ್ತು ನಾವೆಲ್ಲರೂ ಕೂಡ ಈ ಸಂಭ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಸಹಸ್ರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಪ್ರತಿ ಬೂತ್ ಮಟ್ಟದಲ್ಲೂ ಸಹ ಈ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂಥೇಳಿ ಈಗಾಗಲೇ ನಾವು ನಿಶ್ಚಯ ಮಾಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲೂ ಸಹ ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಸಂಭ್ರಮನ ಆಚರಣೆ ಮಾಡ್ತಾ ಇದ್ದಾರೆ. ಈಗ ಕರ್ನಾಟಕದಿಂದಲೂ ಸಹಿತ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಮತ್ತು ಅದರ ಜೊತೆಗೆ ನಿಮ್ಮ ನಿರೀಕ್ಷೆಯ ಪ್ರಕಾರ ಎಷ್ಟು ಜನರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದಿದೆ? ಕೇಂದ್ರದ ವರಿಷ್ಠರು ಎಲ್ಲವನ್ನೂ ಕೂಡ ತೀರ್ಮಾನವನ್ನು ಮಾಡ್ತಾರೆ. ಕರ್ನಾಟಕ ಬಗ್ಗೆ ವಿಶೇಷವಾದಂಥ ಕಾಳಜಿನ ನೀಡ್ತಾರೆ. ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಗ್ಯಾರಂಟಿಗಳ ಅಬ್ಬರದಲ್ಲಿ ಮೆರಿತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಟ್ಟಾಗಿ ನಾವು ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ ಮತ್ತು ಯಶಸ್ಸನ್ನು ಕೂಡ ನಾವು ಕಂಡಿದ್ದೇವೆ. ಯಾಕಂದರೆ ನಮ್ಮ ನಿರೀಕ್ಷೆ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡ್ತಾರೆ, ಹೆಚ್ಚು ಸಚಿವ ಸ್ಥಾನ ಸಿಗ್ತದೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಜೊತೆಗೆ ಹಿಂದುಳಿದ ವರ್ಗಗಳು ಮತ್ತು ಜಾತಿ ಪರಿಶಿಷ್ಟ ಪಂಗಡದನ್ನು ಕೂಡ ನಮ್ಮ ಸಂಸದರು ಆಯ್ಕೆ ಆಗಿದ್ದಾರೆ. ಒಂದು ಅವಕಾಶ ಸಿಗ್ತದೆ ಅನ್ನುವ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೇವೆ. ಇಲ್ಲ, 3 ಕ್ಯಾಬಿನೆಟ್, ಒಂದು ಏನಂದ್ರೆ ಸ್ಟೇಟ್ MOA ಸಿಗುತ್ತೆ ಅನ್ನುವಂತಹ ವಿಚಾರ ಇದೆ. ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ಮಾಧ್ಯಮದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ವರಿಷ್ಠರೆಲ್ಲನೂ ಕೂತು ಸೂಕ್ತವಾದಂಥ ನಿರ್ಧಾರ ಕೈಗೊಳ್ತಾರೆ. ಏನಣ್ಣ, ಶಿವಮೊಗ್ಗ ಜಿಲ್ಲೆ ಎಲ್ಲ ಶಾಸಕರು, ಮಾಜಿ ಶಾಸಕರು ಸನ್ಮಾನ್ಯ ಯಡಿಯೂರಪ್ಪನವರು ಬಂದು ಭೇಟಿ ಮಾಡಿದ್ದಾರೆ, ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಆದರೆ ನಮ್ಮ ಇತಿಮಿತಿ ಒಳಗಡೆ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ವರಿಷ್ಠರು ಮಾತನಾಡಿದ್ದಾರೆ. ಯಾಕೆಂದರೆ ಉತ್ತರ ಕರ್ನಾಟಕ ಎಲ್ಲ ಜಾತಿ ಎಲ್ಲದನ್ನು ಕೂಡ ಗಣನೆಗೆ ತೆಗೆದುಕೊಂಡು ಒಂದು ನ್ಯಾಯಸಮ್ಮತವಾಗಿ ಎಲ್ಲರೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಂಡು. ಸರ್, ಇವತ್ತು ಬೆಳಗ್ಗೆನೂ ಸಹಿತ ಬಹಳಷ್ಟು ಜನ TDP ನಾಯಕರಿಗಾಯಿತು, JDU ನಾಯಕರಿಗಾಯಿತು, ಬಹಳಷ್ಟು ಜನರಿಗೆ ಆಲ್ರೆಡಿ ಕರೆ ಬಂದಿದೆ. ಅವರು ಅಧಿಕೃತವಾಗಿ ಹೇಳಿದ್ದಾರೆ ನಮಗೆ ಸಚಿವ ಸಂಪುಟದಲ್ಲಿ ಇರ್ತೀವಿ ಅಂತ. ಇನ್ನು ಕರ್ನಾಟಕದವರಿಗೆ ನಿಮಗೆ ಗೊತ್ತಿಲ್ಲದೆ ಅಂತೂ ಏನೂ ಆಗಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಅಂತೂ ಖಂಡಿತ ಆಗೋದಿಲ್ಲ. ಸರಿಯಾದಂತ ಪ್ರಾತಿನಿಧ್ಯವನ್ನ ನೀಡ್ತಾರೆ. ನಿಮ್ಮ ನಿರೀಕ್ಷೆ ಹೇಳಿ. ಏನಪ್ಪ ನಿಮ್ಮ ನಿರೀಕ್ಷೆ ಹೇಳಿ. ಈ ಬಾರಿನೂ ಕೂಡ 5 ಸಚಿವ ಸ್ಥಾನ ಸಿಗ್ತದೆ ಅನ್ನೋ ಆ ನಿರೀಕ್ಷೆ ನಾವು ಕೂಡ ಇದ್ದೇವೆ. ಇದಿಷ್ಟು ಏನಂದ್ರೆ ಇಲ್ಲಿ ನಡೆದಿರುವಂತ ಏನಂದ್ರೆ ವಿಜೇಂದ್ರ ಅವರು ಹೇಳಿರುವಂತದ್ದು ಸಭಾ ಕನಿಷ್ಠ ಪಕ್ಷ 5 ಅಂದ್ರೆ ಸ್ಥಾನ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ರಾಜ್ಯಾಧ್ಯಕ್ಷರು ಇದ್ದಾರೆ. ಹಾಗಾಗಿ ನೋಡಬೇಕು ಎಷ್ಟರ ಮಟ್ಟಿಗೆ ಸಿಗುತ್ತೆ, ಎಷ್ಟರ ಮಟ್ಟಿಗೆ ಇಲ್ಲ ಅನ್ನುವಂತಹ ವಿಚಾರ. ಬಟ್ ನೀವು ಪ್ರಮುಖವಾಗಿರುವಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಇದ್ದೀರಿ, ಅಲ್ಲಿ ಎಲ್ಲಾ ಕೇಂದ್ರದ ನಾಯಕರು, ಸ್ಪೆಷಲಿ ಬಿಜೆಪಿಯ ಎಂಪಿಗಳು ಭಾಗಿಯಾಗಿದ್ದಾರೆ. ಸೊ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ, ಏನೆಲ್ಲ ಆಗ್ತಾ ಇದೆ, ಡೀಟೇಲ್ಸ್ ನೀಡೋದಾದ್ರೆ ಜಗದೀಶ್. ಖಂಡಿತ ಸಭಾ ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಪಡ್ತೀನಿ. ಯಾವ ರೀತಿಯಾಗಿ ಏನಂದ್ರೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತೆ ಯಾರೆಲ್ಲ ಇದ್ದಾರೆ ಇಲ್ಲಿ ಕೇಂದ್ರದ ಸಚಿವರುಗಳಾಗಿ ಆಗುವಂತವರು ಮತ್ತೆ ಜೊತೆ ಈ ಹಿಂದೆ ಕೇಂದ್ರದ ಸಚಿವರಾಗಿರುವಂತವರು ಅಂತ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರಲ್ಲ. ಕರ್ನಾಟಕದ ಎಲ್ಲಾ ಸಂಸದರು ಸಹಿತ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನಂದ್ರೆ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಂದ್ರೆ ವಿಜೇಂದ್ರ ಅವರಾಗಿರ್ಬೋದು, ನಿರ್ಮಲಾ ಸೀತಾರಾಮನ್ ಅವರಾಗಿರ್ಬೋದು, ಕಡಾಡಿ ಆಗಿರ್ಬೋದು, ಅದ್ರ ಜೊತೆಗೆ ಜೊಲ್ಲೆ ಇಬ್ರು ಸಹಿತ ಇದ್ದಾರೆ. ಅದ್ರ ಜೊತೆಗೆ ಮತ್ತೇನಂದ್ರೆ ವಿ ಸೋಮಣ್ಣ ಸಹಿತ ಅವರು ಬಂದಿದ್ದಾರೆ.
ಅದರ ಜೊತೆಗೆ ಏನಂದರೆ ಡಾಕ್ಟರ್ ಮಂಜುನಾಥ್ ಅವರು ಸಹಿತ ಈ ಒಂದು ಬ್ರೇಕ್ಫಾಸ್ಟ್ ಸಭೆಗೆ ಬಂದಿದ್ದಾರೆ. ಹೀಗೆ ಬಹಳಷ್ಟು ಜನ ಗಣ್ಯಾತಿ ಗಣ್ಯರೆಲ್ಲರೂ ಸಹಿತ ಈ ಒಂದು ಸಭೆಗೆ ಬ್ರೇಕ್ಫಾಸ್ಟ್ ಇದಕ್ಕೆ ಬಂದಿದ್ದಾರೆ. ಬಹುತೇಕ ಇಲ್ಲಿ ಏನಂದರೆ ಎಲ್ಲರೂ ಸಹಿತ ಸಿಕ್ಕು ತದನಂತರ ಮಧ್ಯಾಹ್ನದ ಮೇಲ್ಪಟ್ಟಿನವರೆಗೆ ಕರ್ನಾಟಕದಲ್ಲಿ ಎಷ್ಟು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದಕ್ಕೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಕ್ಲಾರಿಫಿಕೇಶನ್ ಸಿಕ್ಕ ತಕ್ಷಣವೇ ಏನಂದರೆ ಮೊದಲು ರಾಜ್ಯಾಧ್ಯಕ್ಷರು ಅವ್ರನ್ನ ಹೋಗಿ ಶುಭಾಶಯವನ್ನು ಕೋರುವಂತಹ ಕೆಲಸವನ್ನು ಮಾಡ್ತಾರೆ. ತದನಂತರ ಏನಂದರೆ ನೇರವಾಗಿ ಇವತ್ತು ಸಂಜೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹಿತ ಭಾಗಿಯಾಗ್ತಾರೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.